ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನೀವೆಲ್ಲರೂ ಹೆಂಗದಿರಿ? ನಾವು ಆರಾಮದೇವಿ ನೋಡಿರಿ. ನೀವು ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡತ್ತೀನಿ ರೀ. ಈಗ ನೋಡೋಣ ಬರ್ರಿ ಏನಾಗುತ್ತಂತ ಇವತ್ತಿನ ವಿಡಿಯೋದೊಳಗೆ. ಬರ್ರಿ ನೋಡಿರಿ, ನಮ್ಮ ಮನೆಯವ್ರಿಗೆ ಪೂಜೆ ಮಾಡತ್ತಾರೆ. ಪೂಜೆ ಚಲುವಾಗಿ ಜಳಕ ಮಾಡಿ ಅವರೇ ಫಸ್ಟ್ ಜಳಕ ಮಾಡ್ತಾರೆ ರೀ, ಪೂಜೆ ಮಾಡ್ತಾರೆ. ಆಮ್ಯಾಗ ನಾನು ಈಗ ಹುಡುಗರು ಹೋದ್ರಿ ಸ್ಕೂಲಿಗೆ. ಮುಂದೆ ಏನು ಮಾಡ್ಬೇಕಂತಂದು ತೋರಿಸ್ತಿದ್ರಿ ನೀವು. ಆರಾಮ್ ಮಾಡ್ತೀನಿ ರೀ ನಾ. ಅರಪ್ಪ ಪೂಜೆ ನಡೆದೈತೆ ನಮ್ಮದು. ಆ ಥರ ಎಲ್ಲ ತೊಳೆದಿಟ್ಟಾರೆ ದೇವ್ರ. ಇನ್ನು ಮುಂದೆ ಅರಿಶಿನ ಕುಂಕುಮ ಹಚ್ಚಿ ಮಾಡತ್ತಾರೆ ನೋಡಿರಿ. ಪಲ್ಯ ಇವತ್ತು ಏನು ಮಾಡೀನಂದ್ರೆ ಫ್ಲವರ್ ಪಲ್ಯ ಮಾಡೀನಿ ಫ್ರೆಂಡ್ಸ್. ಫ್ಲವರ್ ಪಲ್ಯ ಹಿಂಗಾಗಿತ್ತು ನೋಡಿರಿ. ಎಲ್ಲ ಅದು ಉಳ್ಳಾಗಡ್ಡಿ ಟೊಮೆಟೊ ಮಿಕ್ಸರ್ ಹಾಕಿ ಮಾಡೀನಿ ರೀ, ಚಲೋ ಆಗುತ್ತೆ. ಉಪ್ಪಿಟ್ಟು ಮಾಡಿದ್ದೆ ರೀ ನಾಷ್ಟಾಗ. ಇಲ್ಲಿ ಚಹಾ ಐತ್ರಿಪ್ಪ, ಕುಡ್ದೇರೆ ನಾನು ಈಗ ನೋಡಿರಿ ಪೂಜೆ ಮಾಡತ್ತಾರೆ. ನಾಷ್ಟ ಆಗೈತೆ ನಿಮ್ದಿಲ್ಲ? ಈಗ ಮಾಡ್ಬೇಕು. ಬಿಸಿದು ಪಲ್ಯ ಬಿಸಿ ಮಾಡಿಟ್ರೆ ಮುಂಜಾನೆ ಬಿಸಿ ಮಾಡಿತ್ತು, ಅತ್ತಿ ಮಾಡಿದ್ರು. ಮಾಡಿದ್ರು ಟಪ್ಪ. ನಿನ್ನ ರಾತ್ರಿ ಒಂದಿಟ್ಟು ಪಲ್ಯ ತಂದಿದ್ರು, ಹಿಂಗಾಗಿ ಬಿಸಿ ಮಾಡಿಟ್ಟಾರ ಅವರು. ಕಾಳು ಪಲ್ಯ ಎಲ್ಲ ಮಿಕ್ಸ್. ಮತ್ತು ನಾವಿನ್ನು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಿನ್ನೆ ಪಲ್ಯ ಚಲೋ ಐತೆನ? ಯಾವ್ಯಾವ ಕಾಳು ಹಾಕ್ಯಾರಲ್ಲ ಅದ್ರಾಗ, ಯಾವ್ಯಾವ ಕಾಳು ಕುಡಿಸ್ಯಾರ ಅದ್ರಾಗ. ಬೆಂಡಿಕಾಯ? ಹಾಂ, ಬೆಂಡಿಕಾಯಿ ಪಲ್ಯ ಈ ಕಾಳು ಪಲ್ಯ ಮಾಡಿವಂದ್ರೆ. ಹಾಂ 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 ಹಿಂಡಿ ಮೊಸರ ಹಾಂ ಗೋದಾವರಿ ಬಾಜು ಹಾಂ एकदम ಐಬಿ ಒಳಗೆ ನೌಕರಿ ಮಾಡ್ಬೋದು. ಐಬಿ ಒಳಗೆ ಅಡುಗೆ ಮಾಡ್ಬೋದು. ಹೌದ್ರಿ? ಐಬಿ ಒಳಗೆ ಇಲ್ಲಿ ಐಬಿ ಒಳಗೆ ನೌಕರಿ ಮಾಡೋದಾರನ ಅವ್ರು? ಅವ್ವ ಮಗ ಇಬ್ರು, ಅವ್ವ ಅಪ್ಪ ಮಗ. ಹಾಂ, ಇಲ್ಲೇ ಐಬಿ ಐತಲ್ಲ. ಹೌದೌದು. ಅಲ್ಲಿ ಇದ್ರ ಹಾಂ, ಅದು ಕಾಂಟ್ರಾಕ್ಟ್ ಬೇಸ್ ಮುಗಿತು ಅವ್ರದ್ದು. ಕಾಂಟ್ರಾಕ್ಟ್ ಬೇಸ್. ಏನು ಬಡ ಬಡ ಸ್ವಂತ ಅಲ್ಲಿ ಹೋಟೆಲ್ ತೆಗೆದ್ಬಿಟ್ರು ಬಾಡಿಗೆ ಹಿಡಿದು. ಸಾಯಿ ಹೋಟೆಲ್. ಮಸ್ತ್ ನೋಡೋದು, ಏನು ಗೊತ್ತಲ್ಲ. ಹೌದಾ? ಚಲೋ ನಡೀತಾ ಹೋಟೆಲ್? ರೋಡಿಗೆ ಆಗುತ್ತೆ ಮತ್ತು ಮಸ್ತ್ ನಡೀತಾವ ಬಿಸ್ನೆಸ್. ಕಾರ್ ಜಿಪ್ ಬಂದ್ಬಿಟ್ಟು ಅಲ್ಲಿ ಬಿಡ್ತಾವ. ಸಂಜೆಗೆ ಮಧ್ಯಾಹ್ನ ಊಟಕ್ಕೆ 12 ಗಂಟೆಗೆ ಊಟ ತಯಾರಿ. ಹೌದು ನೋಡ್ರಿ. ರಾತ್ರಿ 7 ಊಟ ತಯಾರಿ. ಚಲೋನ ಮತ್ತು ಮಸ್ತ್ ನಡ್ದೈತೆ. ರೋಡಿಗಿದ್ರೆ ಮಸ್ತ್ ನಡೀತಾವ ಅಂಗಡಿ. ಆಮೇಲೆ ಹೋಟೆಲ್ ಮಾಡೋರು ಭಾಳ ಮಂದಿ, ಮತ್ತು ಪಾರ್ಸಲ್ ಭಾಳ ಮಂದಿ. ಊರಿಗೆ ಬಂದು ಯಾರು ಬಿಟ್ಟಿರ್ತಾರಲ್ಲ, ಅಲ್ಲಿ ಊಟ ಮಾಡಿ ಬಸ್ ಹತ್ತಿ ಬಿಡ್ತಾರೆ. ಹತ್ತು ಬಿಡ್ತಾರೆ. 9 ಬಸ್ ಹತ್ತಿ ಬಿಡ್ತಾವ. ಹೊಸ ಬಸ್ ಸ್ಟ್ಯಾಂಡಿಂದ ಸಾಂಗ್ಲಿ, ಕೊಲ್ಹಾಪುರ, ಮಿರಜ್, ಕರಡ್ ಹೋಗ್ತಾರೆ. ಎಚ್ಚರಿಕರಂಜಿ ಹೌದೌದು. ಬಸ್ ಹೋಗ್ತಾರೆ. ರಾತ್ರಿ ಬಂದ್ರೆ ಹೋಗ್ತಾರೆ ಬಸ್. ಊಟ ಮಾಡಿಬಿಡ್ತಾವ. ಹೌದು. ಆಮೇಲೆ ನಮ್ಮಂಗ ನಿಮ್ಮಂಗ 2 ಮಂದಿ ಪಾರ್ಸಲ್ ಅಡಿಗೆ ಹೌದೌದು. ಪಾರ್ಸಲ್ ಒಯ್ತಾರಲ್ಲ ಬಂದು. ಊಟ ಇಲ್ಲಿ ಅಂಟಿ ಕಡೆ ತೊಗೊಂತಿದ್ರಲ್ಲ, ಅಂಟಿ ಕಡೆ ನಾಷ್ಟ ಭಾಳ ತೊಗೊಂತಿದ್ರಿ ಇಲ್ಲಿ, ಹೌದಿಲ್ಲ? ಅಲ್ಲ, ಅವಾಗ ಭಾಳ ತೊಗೊಂತಿದ್ರು. ಹೂವ ಎಷ್ಟು ದೊಡ್ಡದಾಗೈತ್ರಿ ಅಂಟಿ. ಅದು ಆಕ್ಸಿಡೆಂಟ್ ಭಾಳ ಇದಾಗೈತಿ. ನಾನು ನಿನ್ನ ರಾತ್ರಿ ನೋಡೇ ನಾವು ಫೋನ್ದಾಗ. ರಾತ್ರಿ ಆಗೈತ್ರಿ ಅದು. ಲಿಂಗಗುಡಿ ರೋಡ್ ಭಾಳ ಎಲ್ಲ ಸುಟ್ಟವ್ರಿ. ಚಮಚೆ ಅಲ್ಲಾಗ ಇದ್ದಿಲ್ಲ, ಚಮಚೆ ತೊಳಕಿಟ್ಟಿಲ್ಲ. ಅಲ್ಲೇ ಇರ್ಬೇಕು ನೋಡು, ಅದನ್ನ ತೋರಿ. ಹಾಂ ಇತ್ತು ರೀ, ಅಲ್ಲೇ ತೊಗೊಂಡ್ರ ಹೇಳ್ರಿ. ಅದನ್ನ ತೊಗೊಂಡ್ರ ಅವ್ರು, ಗುಂಡನ್ನ ತೊಗೊಂಡ್ರ. ಚೆನ್ನಾಗಿ ಮಾಡ್ತೀನಿ ರೀ. ಮುಂಜಾನೆ ನಾಷ್ಟ ಮಾಡಿಲ್ಲ ರೀ. ನಾ ಹಿಂಗೆ ಸುದ್ದಿಗೆ ಏನೋ ನನಗೆ ಒಂಥರ ಹ್ಞೂ ರೀ. ಅವ್ನು ನಾಷ್ಟನೂ ಮಾಡಿಲ್ಲ, ಏನು ಮಾಡಿಲ್ಲ. ಹಂಗಾಗಿ ಏನು ಸ್ವಲ್ಪ ಚಹಾ ಕುಡಿದ ನನಗೆ ಇವಾಗ ಬರೋಮಟ್ಟ, ಮನೆಗೆ ಬರೋಮಟ್ಟ ಸಮಾನ ಇಲ್ಲ. ಹ್ಞೂ ರೀ. ಹಾಂ, ಅದೊಂದು ಇದು ನಮಗೆ
ತಂದೆ ತಾಯಿಗೆ ಬೇಕಾದ್ರೆ ನಡ್ತಿದ್ರಿ ಮಕ್ಕಳಿಗೆ ತಂದೆ ತಾಯಿಗೆ ಆದ್ರೆ ನಡ್ತೈತಿ ಆದ್ರೆ ಮಕ್ಕಳಿಗೆ ನಾವು ನೋಡ್ಲಿಕ್ಕೆ ಬಿಡೋಲ್ಲ ಕಾಲಿಗೆ ಹಾಕೋದು ಹೋಗಲ್ಲ ಕರೆನ ಹಂಗ ಇರ್ತೈತಿ ಹಂಗ ನೋಡ್ರಿ ಕರೆ ಮಕ್ಕಳಿಗೆ ನಾಷ್ಟ ಆಮೇಲೆ ಮಾಡಿದ್ರೆ ಅದು ಕೂಡ ಅಂತ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮುಕ್ಕೊಂಡಿದ್ದೆ ಫೋನ್ ಮಾಡಿದ್ನಲ್ಲಿ ಹೆಂಗೆ ಮಮ್ಮಿ ಆಕ್ಸಿಡೆಂಟ್ ಆಗಿತ್ತು ನನಗೆ ಅಂತ ಯಪ್ಪ ಎಲ್ಲಿ ಏನು ಹೆಂಗೆ ಗಾಬ್ರೆ ಹಂಗೆ ಒಂದೇ ಹೊತ್ತು ಹಿಂಗೆ ಕೇಳಕೊಂತಿದ್ದೀನಿ ರೀ ಇಲ್ಲ ಮತ್ತೆ ಏನೂ ಆಗಿಲ್ಲ ಅಂತಂತ ಏನೂ ಆಗಿಲ್ಲ ಅಷ್ಟೇ ಕಾಲ ಅಷ್ಟು ಕೆಟ್ಟೈತಿ ಅಂತಂದ ಸ್ವಲ್ಪ ಮನೆ ಒಳಗಾಗಿತ್ತು ಅದು ವಿಚಾರ ಮಾಡಬೇಕು ವಿಚಾರ ಮಾಡ್ಬೇಕ್ರಿ ಅವ ಏನು ಮಾಡ್ಬೇಕು ಗೊತ್ತನ್ರಿ ಹೋಯ್ತು ತೆಗಿಲ್ರಿ ನಿಂದು ಶಾನೆ ಅವ ಮನೆ ಕರ್ಕೊಂಡು ಹೋಗೋದಿಲ್ಲ ಬೇಕಾದಂತ ತೋರಿಸ್ತಿದ್ವಿ ಏನಾದ್ರೂ ಗಾಡಿ ಮಾಡಿಸ್ಕೊಡೋದು ನಾಳೆ ಹೆಚ್ಚಕ್ಕ ಮಾಡಿದ್ರೆ ನಿಮ್ಮ ಮನೆ ಮುಗಿತಲ್ಲ ನಿಮ್ಗೆ ಏನು ಆಗಕ್ಕೆ ದೋಸ್ತಗ ಆಗ್ತದೆ ಏನು ಮಾಡಿದ್ರಿ ಅದೆಲ್ಲ ಮಂದಿ ಮಕ್ಕಳಕ್ಕ ಮನೆ ಮಕ್ಕಳು ಅದು ವಿಚಾರ ಮಾಡ್ಬೇಕಾಗ್ತೈತಿ ಎಲ್ಲ ವಿಚಾರ ಮಾಡ್ಬೇಕ್ರಿ ಆಂಟಿ ಇಲ್ಲ ರಜೆ ನಡೀತ ಒಂದು ಪಿಂಟಲ್ ದೋಸ್ತ ಪಿಂಟಲ್ ಸಾದ ಐತಲ್ಲ ಕಿಲಾ ಬಿಚ್ಚಗೈತೆಲ್ಲ ಎಲ್ಲ ಎಡ್ಗಲ್ಲ ಮಾಡ್ತಾರ ಎರಡೆಣ್ಣೆ ಎರಡರಿಂದ ಗಂಡು ಹುಡುಗರು ಅವ್ರು 10 ಎಕರೆ ಹೊಲ ಐತೈತೆ ಅದು ಮುಗಿಸ್ಕೊಂಡ್ ಬಾ ರಾತ್ರಿ ಊಟ ಮಾಡ್ತೀವಿ 9-10 ಆಕತಿ ಊಟ ಮಾಡಾಕತ್ತಿ ಅಂದ ಅಂದಿನ ಅರ್ಧ 10-15 ನಿಮಿಷ ಆಗಿಲ್ಲ ಟ್ಯಾಕ್ಟರ್ ಕೂತಾರ ನೋಡ್ಬರ್ಕೀಗ ಮನುಷ್ಯ ಪುಟ್ಟದ್ ಬಿದ್ದುಬಿಟ್ಟ ಪುಟ್ಟದ್ ಬೀಳ ನೋಡ್ಬೇಕೀಗ್ರಿ ಏನು ಗಾಡಿ ಗಿಡೇನು ಹೊಡೆದಿಲ್ಲ ಇಲ್ಲ ಬಾಜು ಕೂತಾನ ಬಾಜುಗಳಲ್ಲಿ ನೋಡ್ಬೇಕು ಪುಟ್ಟದ್ ಬಿದ್ದಾನ ಬೀಳಾನ ಏನು ಮಾಡ್ಯಾರಕ್ಕ ಅದು ಹಿಂದಿನ ದೊಡ್ಡ ಗಾಡಿ ಬರ್ತೈತಿ ಟೇಲರ್ದು ಅದು ಗಾಳಿ ಅವ್ಳು ಬಟ್ಟೆ ಮೇಲೆ ಅಲ್ರಿ ನಾನು ಪಾಪ ಗಾಳಿ ಬಟ್ಟೆ ಮ್ಯಾಗ ಹಾದು ಹೋಗ್ಬಿಟ್ಟಿದೆ ಜಾಗ ಮೇಲೆ ಬಟ್ಟೆ ಕಳ್ಳ ತೆಲಿ ಮಿದರ್ ಎಲ್ಲ ಚಿಂದ್ರ ಚಿಂದ್ರ ನನ್ನ ಮನೆಗೆ ಹೋಗಿ ಪಾಪ ಅದು ಅವ್ರ ಜಾಗದ ಮೇಲೆ ಟ್ಯಾಕ್ಟರ್ ಮಾಡಾಕ ನಾವೇನವ್ ಕರ್ದಿಲ್ಲ ಅವನಾಗೆ ಬಂದ ಕರ್ದಿಲ್ಲ ಈ ಜಾಗದ ಮೇಲೆ ಅಂದ್ರೆ 5 ಲಕ್ಷ ರೂಪಾಯಿ ಕೊಡ್ತೇವೆ ತಗೋರಿ ಅದ್ರ ಇವ್ರು ವಾಲ್ಯ ಅಂದ್ರೆ ಎಲ್ಲಿ ಕೊಡಿ ಹಾಕ್ತಂದ್ರ ಒಂದು ಇನ್ಸೂರೆನ್ಸ್ ಐತಿ ಇನ್ಸೂರೆನ್ಸ್ ತಾನ ಬರ್ತೈತೆ ನೋಡ್ರಿ ಇಷ್ಟೆಲ್ಲ ಹಾಕೋ ಫ್ಲವರ್ ಪಲ್ಯ ಐತಿ ದಿನ ಕಾಳು ಪಲ್ಯ ಐತಲ್ಲ ಸಾಕಾ ಬೇಡ ನನ್ನ ಮಗನ ಜೋಡಿ ಮಾತಾಡ್ತಿದ್ದೆ ಪಾಪ ನನಗೆ ನನ್ನ ಜೋಡಿ ಮಾತಾಡ್ಯಾನ ಇನ್ನೂ ಸೈಡ್ ಅಂಟಿ ನಮ್ಮ 2 ಮಂದ್ಯಾಗ ಹೆಣ್ಣು ಕಮ್ಮಿ ನಮಗೆ ಹೆಣ್ಣು ಇದ್ರೆ ನೋಡಿ ಅಂತೀನಿ ನಮ್ಮ ತಮ್ಮಗ ನಮ್ಮ ಅಕ್ಕನ ಮಗ ಅದಾಳ ನೋಡಿ ನೀ ಹೆಣ್ಣು ನೋಡಂತಿ ಎಲ್ರಿ ನಿಮ್ಗೆ ಬಿಜಾಪುರದಾಗ ಅದು ಇದ್ರೆ ಆಯ್ತಲ್ಲ ನೋಡ್ತೇನೆ ನಾನು ನಮಗೆ 10 ಎಕರೆ ಹೊಲ ಆಯ್ತು ನೋಡಂತಿ ಅವ್ರು ಏನೂ ಕೊಡ್ಬೇಡ ಎಲ್ಲ ನಾವು ಕೊಟ್ಟು ಮಾಡ್ಕೋತೀವಿ ನಾವು ಕೊಟ್ಟು ಮಾಡ್ಕೋತೀವಿ ದಿನ 2 ದಿನ ಆಗಿಲ್ಲಕ್ಕ ಎಷ್ಟು ವಯಸ್ಸು ನಿಮ್ದಿರಿ ಹುಡುಗ ಒಂದು 20-22 ವರ್ಷನಾಗ ಇರ್ಬೇಕಾ ಅಷ್ಟು ವಯಸ್ಸಿನಾಗ ಆದ್ರೆ ಎಷ್ಟು ತಂದಿ ತ್ರಾಸ ಈಗ ಒಬ್ಬರಿಗೈತೆ ಅಂತ ಮಕ್ಕಳು ತಗೊಂಡು ಹಾಕಿ ಬಾಳೆ ಪಾಪ ಕಡೆ ಓಡಾಡಿ ಕೆಲಸ ನೋಡ್ರಿ ಓಡಾಡೋದು ಹಿಂಗಾದ್ರೆ ನಮ್ಗೆ ಹೆಂಗೆ ಎದೆ ಹೊಡಿಯಕ್ಕೆ ಮನುಷ್ಯರಿಗೆ ಓಡಾಡಿ ಕೆಲಸ ಎದೆ ಹೆಂಗೆ ಹೊಡಿದೈತಿ ಎಲ್ಲದಕ್ಕೂ ತಿಂಟು ಅಲ್ಲ ಎಷ್ಟು ತ್ರಾಸ ಆಗಿರ್ಬೇಕು ಜೀವ ಹೋಗ್ಬೇಕಾರ ಪಾಪ ಹೆಂಗಾಗಿರ್ಬೇಕು ಟ್ಯಾಕ್ಟ್ರ್ ಗಾಲಿ ಮ್ಯಾಗ ಹಾಗೆ ಮನುಷ್ಯ ಚಿಂಗರೆ ಆಗಿದ್ರು ಕರೆ ತಂದೆ ತಾಯಿ ಹೆಂಗೆ ನಾವು ತಡ್ಕೊಂಡಾರ ಏನು ಯಾರಿಗೆ ಗೊತ್ತಿರಲಿಲ್ಲ ಆ ಹುಡುಗಿ ನೋಡಿದ್ರೆ ಏನು ಈಕಿನ ಸಾಯ್ತಾಳೆ ನೋಡ್ಬೇಕು
ಜಾಗದ ಮೇಲೆ 5 ಲಕ್ಷ ರೂಪಾಯಿ ತೊಗೊಂಡಿರ್ತಾವ ನೋಡ್ರಿ ಟ್ರ್ಯಾಕ್ಟರ್ ಮಾಲಕ 5 ಲಕ್ಷ ತಗೋ ಅದು ಇನ್ಸೂರೆನ್ಸ್ ಸೇಟ್ ಬರ್ತೈತೆ ಅದನ್ನ ನೀವು ತಗೋರಿ ಅಂದ್ರೆ ಈಗ ಮಾಡ್ಲಿ ಅಂದ್ರೆ ಆಕಿ ಸ್ವಾದ್ರ ಮಗಳು ಸ್ವಾದ್ರ ಅತ್ತಿ ಗಂಡ ಕೊಡಂಗಿಲ್ಲ ಅಂದ್ರೆ ಇವ ಅಣ್ಣ ಇದು ಸಾಕು ಸರಿ ಅದು ಕೊಡಲ್ಲ ಚಲೋ ಇಟ್ಟರೆ ದಿನ ಬಾಡ್ಯಾಗ ಬಂದಿದ್ದು ಬಾಡ್ಯ ಎಲ್ಲದವ್ರು ಎಲ್ಲಿ ಚಲೋ ಐತಿ ಎಲ್ಲಿ ಚೆಲ್ಲಾರ ಅಲ್ಲೆಲ್ಲ ಚೆಲ್ಲ ಎಲ್ಲ ಹಾಲು ಇಲ್ಲೇ ಬರ್ತೈತಿ ಹೌದು ಈಗ ಚೆಲ್ಬೇಕು ಅದು ಬುಟ್ಟಿಗಿಂದಲ್ಲ ತಂದಿಂದ ತಗಕ್ಕೆ ಬರ್ತಿದ್ದಿಲ್ಲ ಹಿಂಗೆ ಮಾಡ್ತಾರೆ ಇಲ್ಲ ಅದು ಚೆಲ್ಲಿದೆ ಅದು ನಾವು ಚೆಲ್ತೇವಲ್ಲಕ ಅದು ಹಾಲು ನಮ್ಗೆ ಹಾಲು ನಮ್ಗೆ ಹಾಳು ಬರ್ತೈತೆ ರೀ ಮಾಡ್ಕೊಂಡು ನಮ್ಗೆ ಹೌದು ಹೌದು ರೀ ಏನು ಮಾಡ್ತೀವಿ ಈ ಶಾರ ಬುದ್ಧಿ ಬುದ್ಧಿಯನ್ನ ಗುದ್ದಾಡಂಬ ಅಂತಾರೆ ಬುದ್ಧಿಯೇನೋ ಗುದ್ದಾಡಂಬ ಅಂತ ಏನು ಹೇಳ್ತೇವೆ ಒಂದುವರೆ ಈಗ ತೊರೆಯವ್ರ ಮನೆಗೆ ಹೋಗ್ತೀರ ಅವ್ರು ಸಿಂಧಿಯವ್ರನ್ನ ಆಮೇಲೆ ಲಾಸ್ಟಿಗೆ 2 ಮಾಡ್ತೀರ ಯೂಸ್ ಮಾಡ್ಕೊಂಡು ಅವರು ಬಿರೋದಾಗ ಬಾಂಡೆ ಏನು ತಿಕ್ಕಿಲ್ಲ ಸ್ವಲ್ಪ ತಿಕ್ಕಿದೆ ಅದನ್ನೇ ಉಪ್ಪ ಹಚ್ಚದನ ಬಿಟ್ಟು ಹೋಗ್ಬಿಡಾಡ್ತಿ ಅದೈತೆ ಅವೇನೋ ಬಾಂಡೆ ತಿಕ್ಲಕ್ಕೆ ಹಚ್ಚದ ಹೌದು ಮನೆ ಮಾಡಾಕಿದೆ ಆವಾಜ್ ಮಾಡ್ತಿದ್ದೆ ಬಾಂಡೆ ತಿಕ್ಕಾಗ್ತದೆ ಫ್ರೆಂಡ್ಸ ಮತ್ತು ನಾನು ಅವಾಗೇನು ಮಧ್ಯಾಹ್ನದಾಗ ಸಿಕ್ಕನಲ್ರಿಪ್ಪ ಮತ್ತು ಈಗ ಸಿಗಾಕೊಂತೀನಿ ನೋಡ್ರಿ ವಾಪಸ್ಸು ಸಂಜೆ ಆಗೈತಿ ಇದಿಷ್ಟು ಮಿಕ್ಸರ್ ಹಾಕ್ಬೇಕಂತಂದು ಮುಂಜಾನೆ ಬೆಳಿಗ್ಗೆ ಹಾಕಿದ್ದೆ ರೀ ಅಕ್ಕಿ ಉದ್ದಿನಬೇಳೆ ನಾಳೆಗೆ ಪಡ್ಡರ ಏನಾರ ದೋಸೆ ಮಾಡಿದ್ರಾತಂತಂದು ಈಗ ಇದನ್ನು ಮಿಕ್ಸರ್ ಹಾಕ್ಕೊಂತೀನಿ ರೀ ಬಸದಿಟ್ಟೇನಿ ರೀ ಅವ್ನು ನೀರು ಇಲ್ಲೇ ಒಂಚೂರು ಏನಾರ ಸಂಜೆಗೆ ಮಾಡ್ಬೇಕ್ರಪ್ಪ ಅನ್ನನೂ ಸ್ವಲ್ಪ ಇದ್ದಂಗೆ ಐತಿ ಅನ್ನನೂ ಸ್ವಲ್ಪ ಐತಿ ನೋಡ್ತೀನಿ ಏನು ಮಾಡ್ಬೇಕು ಇನ್ನೂ ಪಲ್ಯ ಐತ್ರಿ ಮುಂಜಾನೆ ಇದು ಫ್ಲವರ್ ಪಲ್ಯ ನೋಡ್ರಿ ದೀಪ ಹಚ್ಚಿತ್ತು ಸಂಜೆಗದ್ದು ಅದಿಷ್ಟು ಮಿಕ್ಸರ್ ಹಾಕ್ತೀನಿ ರೀ ಈಗ ಎಣ್ಣೆದೊಂದ್ರಿ ಇಲ್ಲೇ ಬ್ಯಾನಿ ಬಂದ್ಬಿಟ್ಟಿವ್ರಿ ನನಗೆ ಎಂಟ್ರಾಗ ಹೋಗ್ಬೇಕಂದಿರಿ ಇಲ್ರಿ 2 ಸಿದ್ರಿನ್ ರೀ ನಾನು ಅದಕ್ಕೆ ಹೊಟ್ಟೆ ಇಷ್ಟ ಐತ್ರಿಪ್ಪ ನಂದು 2 ಸಿದ್ರಿ ನಾನು ಹೋಗ್ಬೇಕಂದ್ರಿ ಬ್ಯಾನ್ ಎದ್ಬಿಟ್ಟಿವ್ರಿ ನನಗೆ ಇಲ್ಲೇ ರೀ ಇಲ್ಲೇ ಮನ್ಯಾಗ ರೀ ಶಾಸ್ತ್ರ ಈ ಕಡೆ ತೋರಿಸಿರಾತಂತಂದು ಹೋದಿವ್ರಿ ಆಕಿ ಮೊನ್ನೆ ಸಿಜ್ರಿ ಆಗತ್ರಿ 2ನೇದು ಸಿಜ್ರಿನ ಮಾಡ್ತೀನಿ ಅಂದ್ರೆ ನಾ ಎಲ್ಲ ನಾರ್ಮಲ್ ಮಾಡ್ಕೋರಿ ನಾ ಎಲ್ಲ ಇದು ಮತ್ತು ಶಾಸ್ತ್ರ ಈ ಕಡೆ ಹೋಗಿ ಎಲ್ಲ ದವಾಖಾನೆ ತೋರಿಸ್ಕೊಂಡಿವ್ರಿ ಆಕೆಲ್ಲ ಅಡ್ಮಿಟ್ ಮಾಡ್ಕೊಂಡ್ಲು ಅಲ್ಲೇ ಮತ್ತು 4 ರಾತ್ರಿ ಮುಂಜಾನೆ ಡೆಲಿವರಿ ಮಾಡಿದ್ರು ಮುಂಜಾನೆ ಅಂದ್ರೆ ರಾತ್ರಿ ಆತ್ರಿ ಡೆಲಿವರಿ ನಮ್ಮ ಮನೆ ಅವತ್ತು ನಮ್ಮ ಅತ್ತಿಯರೇ ಇದಿಲ್ಲ ಜಾತ್ರೆಗೆ ಹೋಗಿದ್ರಿ ಅವತ್ತು ಯಾರು ಇದಿಲ್ಲ ನಾನು ನಮ್ಮ ಮನೆಯವ್ರು ಹೋಗಿ ಡೆಲಿವರಿ ಮಾಡ್ಕೊಂಡಿವ್ರಿ ನಮ್ಮ ಸಣ್ಣ ಹುಡುಗನ ನಮ್ಮ ಮೋಸಿ ಕರ್ಕೊಂಡು ಹೋಗಿದ್ದಾರನ ಹಂಗ ಅಡ್ಮಿಟ್ ಮಾಡ್ಕೊಂಡು ನಾವು ಅಲ್ಲೇ ಮನೆಗೆ ಓದ್ತೀನಿ ನಾನಕ್ಕೆ ಅವರು ನಮ್ಮ ಮಕ್ಕಳಾಗಿರ್ತಾರ ಅಯ್ಯ ಡೆಲಿವರಿ ಮಾಡ್ಕೋತೀನಿ ಅಂತ ಅಂದ್ರೆ ನಮ್ಗೆ ಏನೋ ತ್ರಾಸ ಐತಿಲ್ರಿ ದವಾಖಾನೆ ಹೊಲತ್ ನಾನು ಅನ್ನಕ್ಕೆ ನಮ್ದಿಲ್ರಿ ನಮ್ಗೆ ಬ್ಯಾನಿ ಭಾಳ ಎದ್ದಿರಿ ಸಣ್ಣವನಿಗಂತೂ ದೊಡ್ಡವನಿಗಂತೂ ಕುಡಿಸಿದೆ ನಾನೇ ಓದು ನೋಡ್ರಿಪ್ಪ ಇಲ್ಲಿ ಮಧ್ಯಾಹ್ನದ ಸ್ವಲ್ಪ ಅನ್ನಿತ್ತು ಇದನ್ನು ಮಾಡಿ ಬಿಸಿಯನ್ನ ಮಾಡಿದೆ ಸಾಲಂಗಿಲ್ಲ ಅಂತಂದು ಅದಕ್ಕೊಂದಿಟ್ಟು ಅವೇನು ಫ್ರೈಡ್ ರೈಸ್ ಅಂತ ಹೇಳೋದನ್ರಿ ಒಂದು ಫ್ರೈಡ್ ರೈಸ್ ಮಾಡ್ಬಿಟ್ಟಿನಿ ನಾಳೆಗೆ ಪಡ್ಡು ಮಾಡಕ್ಕೆ ಹಾಕ್ತೀನಿ ಅವೆಲ್ಲ ಕೊಬ್ಬರಿ ಕಟ್ ಮಾಡಿಟ್ಟಾರಿ ಮತ್ತು ಬೆಳಿಗ್ಗೆ ಆಗಂಗಿಲ್ಲ ಲೇಟ್ ಆಗುತ್ತೆ ಹಿಂಗಾಗಿ ಸಾಂಬಾರು ಐತ್ರಿ ಆದ್ರೆ ಅದು ಬೇಡ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲೇ ಈಗ ಸರಿ ಅದೇ ಬಾಳೆಹಣ್ಣು ತಿನ್ಬೇಕಿಲ್ಲ ಡಾಟ್ ಡಾಟ್ ಅದಾವ ಚಿಕ್ಕಿ ಚಿಕ್ಕಿ ಅಯ್ಯ ಅದಕ್ಕೇನಾಗಲ್ಲ ಅವೇ ರುಚಿ ಇರ್ತಾವೆ ಚಿಕ್ಕಿ ಚಿಕ್ಕಿ ಡಾಟ್ ಡಾಟ್ ಅವ ಮಸ್ತ್ ಇರ್ತಾವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡು ಹಾಂ ಅದೇ ಫ್ರೈ ಮಾಡಿ ಇದು ಹಾಕಲಿಲ್ಲ ಸೋಯಾ ಸಾಸ್ ನಮ್ಮ ಕೈ ನೋಡಂದು ಈಗೆಲ್ಲ ರೈಸ್ ಹಾಕಿದ್ವಿ ರೈಸ್ ಹಾಕಿದ್ಮೇಲೆ ಹಾಕ್ತೀನಿ ನೋಡ್ರಿ ಈಗ ನಮ್ಮದು ಊಟ ಆಯಿತು ಎಲ್ಲರದು ಆಯ್ತು ರೀ ಊಟ ನಿಮ್ಮದು ಊಟ ಆಯಿತು ಅನ್ಕೋತೀನಿ ನೋಡ್ರಿ ಊಟ ಮಾಡಿ ಎಲ್ಲನೂ
ಕಡೆ ಈ ಕಡೆ ಸಾಮಾನು ಇರ್ತಾವಲ್ರಿ, ಊಟ ಮಾಡಿದ ಗ್ಯಾಸ್ ಕಟ್ಟಿ ಮ್ಯಾಗ ಅವೆಲ್ಲ ತೆಗೆದು ಹೊರಗಿಟ್ಟು ಊಟ ಮಾಡಿದ್ದೆಲ್ಲ ಬಾಂಡೆ ಹೊರಗಿಟ್ಟು ಈಗ ಬಂದೀನಿ ನೋಡಿರಿ. ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನನ್ನ ವಿಡಿಯೋನ ಮತ್ತು ಎಂಡ್ವರೆಗೂ ನೋಡಿರಿ, ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ. ಓಕೆ, ಗುಡ್ ನೈಟ್ ಎಲ್ಲರಿಗೂ.